ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನು ಹೇಗೆ ಕಿಡ್ನಾಪ್ ಮಾಡಿದ್ರು ಅನ್ನೋ ರೋಚಕ ಕಥೆ ಇದೆಯಲ್ಲ. ಮೊದಲು ಚಿತ್ರದುರ್ಗದಲ್ಲಿ ಭಾರತ್ ಪೆಟ್ರೋಲ್ ಬಂಕ್ ಹತ್ತಿರದ ಖಾಲಿ ಜಾಗಕ್ಕೆ A8 ಆರೋಪಿಯಾಗಿರ್ತಕ್ಕಂಥ ರವಿಶಂಕರ್ನ ಟೊಯೋಟಾ ಇಟಿಎಸ್ ಕಾರ್ ಬರುತ್ತೆ. ಅಲ್ಲಿಗೆ ಜಗದೀಶ್ ಬರ್ತಾನೆ. ಅದಾದ ನಂತರ ರೇಣುಕಾಸ್ವಾಮಿಯನ್ನು ಅದೇ ಕಾರ್ನ ಹಿಂಭಾಗದ ಮಧ್ಯದ ಸೀಟ್ನಲ್ಲಿ ಕೂರಿಸ್ಕೊಳ್ತಾರೆ. ಬಲಭಾಗಕ್ಕೆ ಜಗದೀಶ್ ಜೊತೆಗೆ ಎಡಭಾಗಕ್ಕೆ ರಾಘವೇಂದ್ರ ಕುಳಿತುಕೊಳ್ತಾರೆ. ಮುಂದಿನ ಸೀಟ್ನಲ್ಲಿ ಅನುಕುಮಾರ್ ಕುಳಿತುಕೊಳ್ತಾನೆ. A8 ಆರೋಪಿಯಾಗಿರ್ತಕ್ಕಂಥ ರವಿಕುಮಾರ್ ಕಾರ್ನ ಡ್ರೈವ್ ಮಾಡಿಕೊಂಡು ಬೆಂಗಳೂರು ಕಡೆ ಹೊರಡ್ತಾನೆ. ಮಾರ್ಗ ಮಧ್ಯೆ ರೇಣುಕಾಸ್ವಾಮಿ ಬಳಿ ಇದ್ದಂಥ ಚಿನ್ನದ ಚೈನು, ಉಂಗುರ, ವಾಚ್ ಹಾಗೂ ಬೆಳ್ಳಿಯ ಲಿಂಗ ಎಲ್ಲವನ್ನು ಕೂಡ 3 ಜನ ಬೆದರಿಸಿ ಬಿಚ್ಚಿಕೊಳ್ತಾರೆ. ಜೊತೆಗೆ ಹಿರಿಯೂರು ತುಮಕೂರು ಮಾರ್ಗವಾಗಿ ಬರುವಾಗ ತುಮಕೂರಿನ ರಂಗಾಪುರದ ದುರ್ಗಾಬಾರ್ಗೂ ಹೋಗಿ ಈ 3 ಜನ ಆರೋಪಿಗಳು ರೇಣುಕಾಸ್ವಾಮಿಯನ್ನು ಕರ್ಕೊಂಡೋಗಿ ಅಲ್ಲಿ ಆತನನ್ನು ಬೆದರಿಸಿ ಅಲ್ಲೇ ಮದ್ಯವನ್ನು ಕೂಡ ಖರೀದಿ ಮಾಡ್ತಾರೆ.